ರೌಂದಿ ಸುಟ್ರೆ ನೀವು ಕೆಟ್ರಿ ಅಂತ ತಮ್ಮ ಮೇಲೆ ನೋಡಿರ್ಬೇಕು ನೀವು ಸ್ನೇಹಿತರೆ. ಇದನ್ನ ಯಾಕೆ ಅಂತದ ತಮ್ಮ ಮೇಲೆ ಹಾಕಿ ಒಂದು ಮಾಹಿತಿ ಕೊಟ್ಟಿದ್ದ ಅನ್ನೋದನ್ನು ನೀವು ಪೂರ್ತಿ ವಿಡಿಯೋ ನೋಡ್ಕೊಂಡು ಇದನ್ನು ಮಾಡಿರಿ. ಸರಿಯಾಗಿ ಒಂದು ಏನೇನು ಇದರಿಂದ ಅನುಕೂಲ ಆಕೈತೆ ಅನ್ನೋದು ಈ ವಿಡಿಯೋದಾಗ ಪೂರ್ತಿ ಕೊಟ್ಟಿರ್ತಾನು. ಏನೇನು ಆಕೈತಿ ಅಂದ್ರೆ ಒಂದೇದು ಜೈವಿಕ ಗೊಬ್ಬರವಾಗಿ ಪರಿವರ್ತನೆ ಆಕೈತಿ, ಮಲ್ಚಿಂಗ್ ಆಕೈತಿ, ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಆಕೈತಿ, ಎರೆಹುಳು ವೃದ್ಧಿ ಆಗ್ತಾವೆ, ಕಳೆ ನಿಯಂತ್ರಣ ಆಕೈತಿ, ಆರ್ಗ್ಯಾನಿಕ್ ಕಾರ್ಬನ್ ಈ ಸಾವಯವ ಇಂಗಾಲ ಹೆಚ್ಚಾಕೈತಿ, ಭೂಮ್ಯಾಗ ಕಡಿಮೆ ನೀರು ತೊಗೋತೈತಿ, ನೀರಿನ ಉಳಿತಾಯ ಆಕೈತಿ, ನೀರಿನ ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಕೈತಿ. ಇನ್ನೂ ಸಾಕಷ್ಟು ಪ್ರಮಾಣದಾಗ ಇದರಿಂದ ಉಪಯೋಗ ಅದಾವು. ಉಪಯೋಗಗಳನ್ನೆಲ್ಲ ಈ ವಿಡಿಯೋದಾಗ ಪೂರ್ತಿ ತೊಗೊಂಡು ಬರ್ತೀನಿ ನೋಡಿರಿ. ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ. ರೌಂದಿಯ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಾಗ ತೊಗೊಂಡು ಬರ್ತಾನೆ ರೀ. ಒಂದಿಟ ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿ ನೋಡ್ಕೊರಿ. ಯಾಕಂದ್ರೆ ಸಾಕಷ್ಟು ಜನ ರೈತರ ರೌಂದಿ ಸುಡುವಂಥ ಕೆಲಸ ಮಾಡ್ತಾರೆ. ರೌಂದಿ ಸುಡೋದ್ರಿಂದ ಆಗತಕ್ಕಂಥ ಹಾನಿ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಭೂಮಿಗೆ ಕೃಷಿ ತ್ಯಾಜ್ಯ ಏನು ಇರ್ತಿಲ್ಲ ಎಲ್ಲ ಕಳಿಸುವಂಥ ಶಕ್ತಿ ಭೂಮಿಗೆ ಇರ್ತೈತಿ. ಒಂದು ನಾವೇನು ಮಾಡ್ತೇವೆ, ಕಡ್ಡಿ ಕೊರೆದು ಉರಿ ಹಚ್ಚೋದು ಅಂತ ಕಲ್ತಿದ್ದೇವೆ ನಾವು. ಇದನ್ನು ಯಾಕೆ ಕಡ್ಡಿ ಕೊರೆದು ನಾವು ಉರಿ ಹಚ್ಚಬಾರ್ದು ಅನ್ನೋದನ್ನು ಇಲ್ಲಿ ವಿಡಿಯೋದಾಗ ತೊಗೊಂಡು ಬರ್ತಾನೆ ರೀ. ಒಟ್ಟು ಮಿಸ್ ಮಾಡಿದ ವಿಡಿಯೋ ನೋಡಿರಿ. ಏನು ನಾವು ಸುಡೋದೇವು ಅನ್ನೋದು ತಿಳ್ಕೊರಿ ನೀವು. ನಾವು ಲಾಸ್ ಆಗೋಕ್ಕಾಗಿ ಮಾಡುವಂಥ ಕೆಲಸ ರೀ ಅದು ಕಡ್ಡಿ ಕೊರೆದು ಉರಿ ಹಚ್ಚೋದಂದ್ರೆ ನಮಗೆ ಲಾಸ್ ಆಗೈತೆ ಅಂದ್ರೆ ದುಡ್ಡನ್ನು ಸುಟ್ಟಂಗೆ ತಿಳ್ಕೊರಿ. ಯಾಕಂದ್ರೆ ವರ್ಷ ಪೂರ್ತಿ ನಾವು ಬೆಳೆದಿರ್ತಕ್ಕಂಥ ಕಬ್ಬಿನ ರೌಂದಿ ಇಲ್ಲಾಂದ್ರೂ 4 ರಿಂದ 5 ಟನ್ ಒಂದು ಸಾವಯವ ಗೊಬ್ಬರ ತಯಾರಾಕೈತಿ ಈ ನಮ್ಮ ಒಂದು ಎಕರೆ ರೌಂದಿಯಿಂದ. ಅಂದರೆ ಇದು ತಿಳ್ಕೊರಿ ನೀವು. ಅದನ್ನು ನಾವು ₹1 ಕಡ್ಡಿ ನಾಶ ಮಾಡಿ ಅದನ್ನು ಸುಡೋದ್ರಿಂದ ನಮಗೆ ಭಾಳಷ್ಟು ತೊಂದರೆ ಆಕೈತಿ. ಭೂಮ್ಯಾಗ ಎರೆಹುಳ ಸಾಯ್ತಾವು, ಆಮೇಲೆ ಬ್ಯಾಕ್ಟೀರಿಯಾಗಳು ಸಾಯ್ತಾವು, ಆಮೇಲೆ ತ್ಯಾಜ್ಯ ಎಲ್ಲ ಸುಟ್ಟು ಹೋಗ್ತೈತಿ. ತ್ಯಾಜ್ಯಗಳಿಗೆ ಮುಂದೆ ಆಹಾರ ಆಗುವಂಥ ಪದಾರ್ಥನ ನಾವು ಸುಟ್ಟುಗ್ಯಾದೆವು ಅಂದ್ರೆ ನಾವು ಹೊರಗಿಂದ ತಂದು ಹಾಕೋದು. ಎರೆಗೊಬ್ಬರ ತರಕ್ಕೆ ಹೋಗ್ರಿ, ಎಷ್ಟು ರೀ ₹8 kg ಅಂತ ಬೀಳ್ತೈತ್ರಿ. ಈಗ 1 ಟನ್ ಎರೆಗೊಬ್ಬರ ತರಬೇಕಾದ್ರೆ ನಿಮ್ಗೆ ₹8,000 ಬೀಳ್ತೈತ್ರಿ 1 ಟನ್ ಎರೆಗೊಬ್ಬರ. ಅಂಥದನ್ನು ಹುಳುಗಳಿಗೆ ಆಹಾರವಾಗುವಂಥ ಪದಾರ್ಥನ ನಾವು ಭೂಮಿಯಾಗಿನ ಸುಟ್ಟುಗ್ಯಾದೆವು. ಯಾಕೆ ಸುಟ್ಟುಗ್ಯಾದೆವು? ಅದನ್ನು ಸುಟ್ಟುಗಿಬೇಡ್ರಿ ದಯವಿಟ್ಟು ಹೇಳ್ತಾನು. ಬಟ್ ಅದನ್ನು ಸುಟ್ಟುಗ್ಯಾಕೆ ಹೋಗ್ಬೇಡ್ರಿ. ಸುಟ್ಟರೆ ನಿಮಗೆ ಲಾಸ್ ಆಕೈತಿ. ನೀವು ರೊಕ್ಕನ ಸುಟ್ಟಂಗೆ ನೀವು ಹೊರಗಿನ ತಂದು ಹಾಕೋದ್ರೊಳಗೆ ಏನು ಅರ್ಥ ಇಲ್ಲ. ಇಲ್ಲಿ ಯಾವ ರೀತಿ ಮಾಡೋದಾರ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾನೆ ನಾನು. ಅದನ್ನು ಯಾವ ರೀತಿ ಮಾಡಬೇಕು ರೌಂದಿ ನಿರ್ವಹಣೆಯನ್ನು 2 ಸರಿ ರೂಟ್ರ್ ಹೊಡಿರಿ. ಆಮೇಲೆ ಬೋದ್ನ್ಯಾಗ ಸಾಲು ತೆಗಿಯೋದ ಎಲ್ಲ ಕಂಪ್ಲೀಟಾಗಿ ಮಾಹಿತಿ ಇದ್ರೊಳಗೆ ಈ ವಿಡಿಯೋದಾಗ ಕೊಡ್ತಾನು. ಮಿಸ್ ಮಾಡ್ದೆ ಎಲ್ಲ ಪೂರ್ತಿ ವಿಡಿಯೋ ನೋಡ್ಕೊರಿ. ಮೊದಲ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಕೃಷಿಯಿಂದ ಕೃಷಿ ನಮ್ಮದು ಬಾಳೇಶ್ ಮನಸ್ ಅಂತ ಹೇಳಿ ಸಾಕಷ್ಟು ಕಬ್ಬಿನ ಬಗ್ಗೆ ಮತ್ತು ಈ ಸಮಗ್ರ ಕೃಷಿ ಬಗ್ಗೆ ವಿಡಿಯೋಗಳನ್ನು ಕೊಡ್ತಾ ಬಂದಿದ್ದಾನು. ನಾನು ಒಬ್ಬ ರೈತನಾಗಿ ಒಳ್ಳೆಯ ಮಾಹಿತಿ ನಿಮ್ಗೆ ಅನಿಸುತ್ತಂದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ. ಬರ್ರಿ ಶುರು ಮಾಡೋಣ ವಿಡಿಯೋ. ಇಂಥದ ಈ ರೀತಿ ಮಾಡ್ಕೊಂಡು ಒಂದು ನೇಗಿಲ ಸಹಾಯದಿಂದ ಒಂದು ಆಳವಾದ ಒಂದು ಉಳುಮೆ ಮಾಡ್ಕೊಂಡ್ರೆ ಎಲ್ಲ ಕೆಳಗೆ ಹೋಗಿ ಬೀಳ್ತೈತಿ. ಯಾವುದಾ ಈ ರೌದಿ, ಈ ಕೃಷಿ ತ್ಯಾಜ್ಯ, ಈ ಕೋಲಿ, ಕಬ್ಬಿನ ಕಟಾವಾದಂಥ ಈ ಸಣ್ಣ ಪ್ರಮಾಣದಾಗ ಇರತಕ್ಕಂಥ ಇವೆಲ್ಲ ಕೋಲಿಗಳು ಇವೆಲ್ಲನೂ ಭೂಮಿ ಆಳಕ್ಕೆ ಸೇರ್ತಾವೆ. ಆಳಕ್ಕೆ ಸೇರಿ ಸಾವಯವ ಪದಾರ್ಥ ಭೂಮಿಗೆ ಸಿಗ್ತೈತಿ. ಜೀವಾಣುಗಳಿಗೆ ಮತ್ತು ಎರೆಹುಳುಗಳಿಗೆ ಆಹಾರವಾಗಿ ಬದಲಾವಣೆ ಆಕೈತಿ. ಭೂಮಿ ಫಲವತ್ತಾಕೈತಿ. ಮುಂದಿನ ಬೆಳೆ ಯಾವುದೇ ಮಾಡಿದ್ರೂ ನಮಗೊಂದು ಉತ್ತಮವಾದ ಇಳುವರಿ ಕೊಡತಕ್ಕಂಥ ಒಂದು ಕೆಲಸ ಭೂಮಿ ಮಾಡ್ತೈತಿ. ನಮಗೆ ಕಡಿಮೆ ಖರ್ಚದಾಗ ಮಾಡುವಂಥ ಕೆಲಸಗಳು ಇವೆಲ್ಲ. ಏನು ರೂಟ್ರ್ ಹೊಡಿಯೋದ ಆಮೇಲೆ ಇಂಥವೆಲ್ಲ ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ಅನುಕೂಲ ಐತಿ. ಇಲ್ಲಿ ನಾವು ಹಿಂಗೆ ಸಾಲು ತಗೋಬೇಕ್ರಿ. ಈ ರೌದಿ ಇಲ್ಲಿ ಉಳಿತೈತ್ರಿ. ಇನ್ನು ಇಲ್ಲಿ ನಾವು ಒಂದು ಪವರ್ ಟಿಲ್ಲರ್ ಆಗಲಿ, ಒಂದು ಕುಬೋಟೋ ಸಣ್ಣ ಟ್ರ್ಯಾಕ್ಟರ್ದಿಂದ ಇಲ್ಲಿ ನಾವು ಇದನ್ನು ಒಂದು ಬೆಡ್ ರೀತಿ ತಯಾರು ಮಾಡ್ಕೊಂಡ್ರೆ ನಮ್ಮದು ಒಂದು ಆರ್ಗ್ಯಾನಿಕ್ ಬೆಡ್ಡ ತಯಾರಾಗಿ ಬಿಡ್ತೈತ್ರಿ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ ಇದನ್ನು ಯಾವ ರೀತಿ ರೌದಿ ಪುಡಿ ಆಗೈತಿ. 2 ಬಾರಿ ರೋಟ್ರ್ ಮಾಡೋದ್ರಿಂದ ಈ ಥರ ಆಕೈತ್ರಿ. 1 ಬಾರಿ ಮಾಡ್ಕೇಶನ್ ನೀವು ಮಾಡ್ಬೋದು ರೀ. ಇಲ್ಲೆಲ್ಲ ಇದು ಮಣ್ಣು ಏನು ಆಕೈತೆ ರೀ, ಪವರ್ ಟಿಲ್ಲರಿಂದ ಒಂದು ಇದನ್ನು ಈ ಸೈಡ್ ಈ ಮಣ್ಣು ಈ ರೌದಿ ಮೇಲೆ ಬಿದ್ದು ಬಿಡ್ತೈತ್ರಿ. ಅಂದ್ರೆ ಒಳ ಈ ಒಂದು ಬೆಡ್ ಏನು ತಯಾರಾಕೈತಿಲ್ಲ ಅದ್ರೊಳಗೆ ಒಂದು ನಾವು ಈ ರೌದಿ ಎಲ್ಲನ ಬೆಡ್ನೊಳಗೆ ಸೇರಿಸಿದಂಗೆ ಆಕೈತ್ರಿ. ಹೀಗಾಗಿ ಇದನ್ನು ರೌದಿ ನಿರ್ವಹಣೆ ಈ ಥರ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಕೈತಿ ಎಲ್ಲ ರೈತರಿಗೆ. ಇದನ್ನು ತೋರಿಸ್ಕೊಡೋ ಸಂಬಂಧ ಮಾಡಿದನು. ಇಲ್ಲಿ ನೀವು ಯಾವುದೋ ಒಂದು ಬೆಳೆ ಮಾಡಬೇಕಾದ್ರೆ ಇಲ್ಲಿ ಒಂದು ಕಬ್ಬು ಹೋದ ನಂತರ ನೀವು ಜನವರಿ ಫೆಬ್ರವರಿ ತನೂ ಒಂದು ಕಡ್ಲೆ ಅಂತಕ್ಕಂಥ ಒಂದು ಬೆಳೆನೂ ಮಾಡ್ಕೋಬೋದು ರೀ. ಕಡ್ಲೆ ಬೆಳೆ ಮಾಡ್ರಂದ್ರೆ ನಿಮ್ಗೆ ಏನೋ ಒಂದು ಚಲೋ ಬೆಳೆದು ಬಂದ್ರೆ ಕಡ್ಲಿಯಿಂದ ಆದಾಯ ಕೂಡ ಬರ್ತೈತಿ. ಆಮೇಲೆ ಮುಂದೆ ಒಂದು 3 ತಿಂಗಳ ನಂತರ ನೀವು ಒಂದು
ಈ ದೊಡ್ಡ ಪ್ರಮಾಣದಾಗ ಆಳವಾದ ಉಳುಮೆ ಮಾಡ್ಕೊಂಡ್ರಿ ಅಂದ್ರೆ ಗಳೆ ಹೊಡೆದ್ರಿ ಅಂದ್ರೆ ಭೂಮಿ ಬಾಯಿ ಬಿಡ್ತೈತಿ ರೀ. ಕಡ್ಲಿ ಅಂತ ಬೆಳೆ ಮಾಡೋದ್ರಿಂದ ಭೂಮಿ ಆಳವಾಗಿ ಬಾಯಿ ಬಿಡ್ತೈತಿ ರೀ. ಒಂದು 2 ಫೂಟ್ ಮೇಲ್ಪಟ್ಟ ತನ ಬಾಯಿ ಬಿಡೋದ್ರಿಂದ ಭೂಮಿ ನಾವು ಆಳು ಉಳುಮೆ ಜಾಸ್ತಿ ಆಕೈತಿ ರೀ. ಮತ್ತು ಭೂಮಿ ಒಣಗಲು ಸಹಾಯಕಾರಿ ಆಗ್ತೈತಿ. ಈಗ ನಾವು ಪದೇ ನೀರಾವರಿ ಬೆಳೆ ಮಾಡೋದ್ರಿಂದ ಭೂಮಿ ಒಂಥರ ಕೊಳಕು ಥರ ಆಗಿಬಿಟ್ಟಾಗಿ ಕಬ್ಬು ಕಟಾವಾದ ನಂತರ ರೌಂದಿ ಹೊಲದಾಗ ಕಸ ಕಡ್ಡಿ ಆಗಬಾರ್ದಂಗೆ ಮಲ್ಚಿಂಗ್ ಥರ ಒಂದು ಕೆಲಸ ಮಾಡ್ತೈತಿ. ಆಮೇಲೆ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತೈತಿ. ಅದನ್ನು ರೌಂದಿ ಕಳಿಸುವಂಥ ವ್ಯವಸ್ಥೆ ಮಾಡ್ಬೇಕು. 45 ದಿವಸ ನಾವು ಕಳಿಸ್ಬೋದು. ಆ ಥರ ಜೀವಾಣುಗಳು ನಾವು ಹಾಕ್ಬೋದು, ಜೀವಾಮೃತ ಬಿಡ್ಬೋದು, ವೇಸ್ಟ್ ಡಿಕಾಂಪೋಸರ್ ಹಾಕೋಬೋದು. ಇಲ್ಲ ನೀವು ರಾಸಾಯನಿಕವಾಗಿ ಮಾಡೋರು ಅದನ್ನು ಸ್ವಲ್ಪ ಒಂದು ಅರ್ಧ ಚೀಲ ಯೂರಿಯಾ, ಒಂದು ಚೀಲ ಸೂಪರ್ ಫಾಸ್ಫೇಟ್ SSP ಅಂತ ಇರ್ತಾರೆ, ಅದನ್ನು ಇಂಥವೆಲ್ಲ ಯೂಸ್ ಮಾಡಿ ರೌಂದಿ ಕಳಿಯುವಂಥ ವ್ಯವಸ್ಥೆ ಮಾಡ್ಕೊಂಡ್ರಿ ಅಂದ್ರೆ ಭೂಮಿಯಾಗನ ಏನೇ ಇದ್ರೂ ಭೂಮಿಗೆ ಒಂದು ದೊಡ್ಡ ಪ್ರಮಾಣದಾಗ ಒಂದು ಕಟ್ಟಿಗೆ ಒಂದು ದೊಡ್ಡ ಮರ ಆಯ್ತಂದ್ರೂ ಅದನ್ನು ಕಳಿಸುವಂಥ ಸಾಮರ್ಥ್ಯ ಭೂಮಿಗೆ ಐತಿ. ಅಂತ ಈ ಒಂದು ಚಿಲ್ಲರ್ ರೌಂದಿ ಕಳಿಸುವಂಥ ನಾವು ಮಾಡೋದು ಬಿಟ್ಟು ನಾವು ಅದನ್ನು ಸುಟ್ಟು ಒಗೆಯೋದ್ರಿಂದ ನಮಗೆ ಭಾಳಷ್ಟು ಲಾಸ್ ಆಕೈತಿ. ಯಾಕಂದರೆ ಈಗ ಭೂಮಿಯಾಗ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹೆಚ್ಚು ಬಳಸಿ ಖರ್ಚು ಜಾಸ್ತಿ ಮಾಡ್ಕೊಂಡು ಬೆಳೆಯೋದ್ರಿಂದ ನಮ್ಗೆ ಹೆಚ್ಚಿನ ಇಳುವರಿ ಸಿಗ್ಬೋದು. ಆದರೂ ಕೂಡ ನಮ್ಗೆ ಖರ್ಚು ಜಾಸ್ತಿ ಆಕೈತಿ. ಇಂಥವೆಲ್ಲ ಒಂದು ರೌಂದಿ ನಿರ್ವಹಣೆ ಸರಿಯಾದ ಕ್ರಮದಾಗ ಮಾಡಿದ್ವು ಅಂದ್ರೆ ನಮಗೆ ಸಾಕಷ್ಟು ಪ್ರಮಾಣದಾಗ ಸಾವಯವ ಇಂಗಾಲ ಭೂಮಿ ಒಳಗೆ ಉಳ್ದ ನಮಗೆ ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ, ಫಲವತ್ತತೆ ಅನ್ನೋದೊಂದು ಹೆಚ್ಚಾಕೈತಿ ರೀ. ರೌದಿ ನಿರ್ವಹಣೆ ಬಹಳ ಪ್ರಮುಖವಾದ ಅಂಶ. ಇದನ್ನು ನಾವು ಎಲ್ಲ ರೈತರ ಇದನ್ನು ಮಾಡ್ಕೋಬೇಕು. ಸಾಕಷ್ಟು ವಿಜ್ಞಾನಿಗಳು ಹೇಳ್ತಾರೆ, ಆಮೇಲೆ ಕೃಷಿ ತಜ್ಞರು ಹೇಳ್ತಾರೆ. ಮತ್ತು ನಾವು ಈಗ ಪ್ರಾಕ್ಟಿಕಲಾಗಿ ನಾವು ಈಗ ಒಂದು 10 ವರ್ಷದಿಂದ ನಾವು ಯಾವುದೇ ರೀತಿ ರೌದಿ ಮಾಡೋದಾಗಲಿ ಇಂಥದ್ದೇನು ನಾವು ಮಾಡೋಂಗಿಲ್ಲ. ಹೀಗಾಗಿ ರೈತ ಬಾಂಧವರೇ ಯಾವಾಗಲೂ ರೌಂದಿ ಸುಡಬೇಡ್ರಿ. ರೌದಿ ಹೊದಿಕೆ ಮಾಡ್ಕೊರಿ. ಒಂಥರ ಮಲ್ಚಿಂಗ್ ಥರ ಕೆಲಸ ಮಾಡ್ತೈತಿ. ಆಮೇಲೆ ಜೀವಾಣುಗಳಿಗೆ ಆಹಾರವಾಗ್ತೈತಿ. ಜೀವಾಣುಗಳ ಸಂಖ್ಯೆ ಅಭಿವೃದ್ಧಿ ಆಗ್ತೈತಿ. ಸಾವಯವ ಇಂಗಾಲ ಹೆಚ್ಚಾಕೈತಿ. ಭಾಳಷ್ಟು ಅನುಕೂಲ ಈ ಒಂದು ರೌದಿ ನಿರ್ವಹಣೆಯಿಂದ ಐತ್ರಿ. ಕಬ್ಬಿನ ಕಟಾವಾದ ನಂತರ ನಾವು ಈಗ ಅಚ್ಚುಕಟ್ಟು ಪ್ರದೇಶದಾಗ ಕಬ್ಬ ತೆಗೆಯೋದ ಕಬ್ಬ ಮಾಡೋದ ರೌದಿ ಸುಟ್ಟು ನೀವು ಕಬ್ಬ ಮಾಡಿರಿ ಅಂದ್ರೆ ನಿಮ್ಗೆ ಕಬ್ಬ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ, ಇಳುವರಿ ಯಾಕೆ ಸಿಗೋಂಗಿಲ್ಲ ಅನ್ನೋದೆಲ್ಲ ವಿಚಾರ ಮಾಡಿ ನೋಡಿರಿ. ಇಂಥದ್ದು ಮಾಡಿರಿ. ಅದ್ರ ಮೇಲೆ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕಿರಿ, ಸಗಣಿ ಗೊಬ್ಬರ ಹಾಕಿರಿ, ವರ್ಮಿ ಕಾಂಪೋಸ್ಟ್ ಹಾಕೋರಿ. ಆಮೇಲೆ ಸ್ವಲ್ಪ ಪ್ರಮಾಣದಾಗ ಯೂರಿಯಾ, DAP, ರಸಗೊಬ್ಬರ, NPK ಕೆಮಿಕಲ್ ಯೂಸ್ ಮಾಡ್ಕೊರಿ. ನಿಮ್ಗೆ ಒಂದು ಉತ್ತಮವಾದ ಇಳುವರಿ ಸಿಗ್ತೈತಿ. ಮತ್ತು ಭೂಮಿ ಫಲವತ್ತು ಆಕೈತಿ. ಎರೆಹುಳುಗಳು ಅಭಿವೃದ್ಧಿ ಆಕ್ಕವು. ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಕೈತಿ. ನಾವು ಕೊಟ್ಟಂಥ ಗೊಬ್ಬರ ಸಮರ್ಪಕವಾಗಿ ಬಳಕೆ ಆಕೈತಿ. ಇಂಥ ಭಾಳಷ್ಟು ಕಾರಣ ಅದಾವೆ. ಹೇಳಕ್ಕೆ ಹೋದ್ರೆ ಅದೇನು ಇಷ್ಟಿಷ್ಟದಾಗ ಮುಗಿಯಂಗಿಲ್ಲ ಸ್ನೇಹಿತರೆ. ಸುಮಾರು ಕಾರಣಗಳದಾವು. ಯಾವ ಥರ ಮಾಡ್ಕೋಬೇಕು ರೌದಿ ನಿರ್ವಹಣೆ ಅನ್ನೋದನ್ನು ಇಲ್ಲಿ ನೋಡಿರಿ. ಕಬ್ಬು ಕಟಾವಾದ ನಂತರ ನಾವೇನು ಮಾಡ್ಬೇಕು ರೀ, ಫಸ್ಟ್ ಈ ಹೆಂಗಾದ್ರೂ ನಾವು ಬೋದಿ ಇರಿಸಿರ್ತೀವಿ. ಆ ಬೋದಿಗೆ ಕಬ್ಬಿನ ಒಂದು ಬೋಧ ಏನು ಬಂದಿರ್ತೈತಿಲ್ಲ ಕೋಲಿಗಳು, ಆ ಸಾಲಿಗೆ ನಾವು ಈ ರೀತಿ ರೂಟರ್ ಮಾಡ್ಕೊಳ್ಳೋದು. ರೂಟರ್ 1 ಸಾರಿ ಬಿಟ್ಟು 2 ಸಾರಿ ಮಾಡ್ಕೊರಿ. ನಿಮ್ಮ ಸ್ವಂತ ಎಷ್ಟೋ ಜನ ರೈತರದ್ದು ಸ್ವಂತ ಟ್ರ್ಯಾಕ್ಟರ್ಗಳು ಇರ್ತಾವೆ. ಅಷ್ಟೊಂದು ಏನು ಪ್ರಮಾಣದಾಗ ಅವ್ರಿಗೇನು ವೇಸ್ಟ್ ಖರ್ಚಾಗೋದಿಲ್ಲ. ಡೀಸೆಲ್ ಹಾಕಿಬಿಟ್ರೆ ಅವ್ರ ಕೆಲಸ ಆಗ್ತೈತಿ. ಸಣ್ಣ ರೈತರಿಗೇನ ಸ್ವಲ್ಪ ಬಾಡಿಗೆ ಕೊಡಬೇಕಾಕೈತಿ. ಅದೇನು ತೊಂದರೆ ಇಲ್ಲ. ಹೀಗಾಗಿ ಸ್ನೇಹಿತರೆ ಒಂದು ಬಾರಿ ಅಥವಾ 2 ಬಾರಿ ಈ ರೀತಿ ರೂಟರ್ ಹೊಡ್ಕೊಳ್ಳೋದ್ರಿ. ರೂಟರ್ ಹೊಡ್ಕೊಂಡ್ರಿ ಅಂದ್ರೆ ಇಲ್ಲಿ ಏನಾಕೈತಿ ರೀ, ರೌದಿ ಸಾಲಿನಾಗ ಉಳಿದಿರ್ತೈತಿ ರೀ. ಆಮೇಲೆ ಇಲ್ಲಿ ನಾವು ಏನೋ ಒಂದು ಇಂಟರ್ ಕ್ರಾಪ್ ಮಾಡಲಿ ಹೊಳ್ಳಿ ಮತ್ತು ಒಂದು ರೌದಿ ನಿರ್ವಹಣೆ ಆಗಿರ್ಬೋದು. ಈ ಸಗಣಿ ಗೊಬ್ಬರದಿಂದ ಎರೆ ಗೊಬ್ಬರನ ಇಲ್ಲೇ ಪ್ಲಾಂಟ್ ಈ ರೀತಿ ಮಾಡ್ಕೊಂಡಿದ್ದಾರೆ. ಎರೆ ಗೊಬ್ಬರ ಯಾವ ಥರ ರೆಡಿ ಆಗೈತಿ ಇಲ್ಲಿ ನೋಡ್ರಿ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಎರೆ ಗೊಬ್ಬರ ಈ ಥರ ಮಾಡ್ಕೊಂಡಿದ್ದಾರೆ ಇವರ. ಸಾಕಷ್ಟು ಪ್ರಮಾಣದಾಗ ಎರೆಹುಳು ಕೂಡ ಇದಾವೆ ಇಲ್ಲಿ ನೋಡ್ರಿ. ಈ ಥರ ಈ ಕಬ್ಬನ್ನು ಒಂದು 70, 80, 100 ತನ ಇವರ ಈ ಎರೆಗೊಬ್ಬರ, ಈ ರೌದಿ ನಿರ್ವಹಣೆ ಇಂಥವೆಲ್ಲ ಒಂದು ಪ್ರಮುಖವಾದ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಈ ರೀತಿ ಕಬ್ಬಾನು ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಯಾವ ಥರ ಮಾಡಿದರು. ಎರೆಹುಳು ಗೊಬ್ಬರ ತಯಾರು ಮಾಡೋಕ್ಕಾಗಿ ಪ್ಲಾಂಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಹೊಲ ಸುತ್ತಮುತ್ತಲೆಲ್ಲ ಈ ಥರ ರೌದಿ ನಿರ್ವಹಣೆ ಮಾಡಿ ಸಗಣಿ ಮಿಕ್ಸ್ ಮಾಡಿಕೊಂಡು ಈ ಥರ ಕಬ್ಬನ್ನು ಬೆಳೀತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಾಗ 70-80 ಟನ್ ಈಗ ರೀಚ್ ಆಗಿದ್ದಾರೆ. ಇನ್ನು ಮುಂದೆ ಭೂಮಿ ಈ ಥರ ಫಲವತ್ತತೆಯನ್ನು ಹೊಂದುವುದರಿಂದ ನಮಗೆ ಸಾಕಷ್ಟು ಅನುಕೂಲ ಆಕೈತಿ. ಖರ್ಚು ಕಡಿಮೆ ಬರ್ತೈತಿ, ನಮಗೆ ಇಳುವರಿ ಹೆಚ್ಚು ಬರ್ತೈತಿ. ಇಷ್ಟ ವಿಚಾರ ಮಾಡ್ಬೇಕು ರೀ. ಬರೇ ರೌದಿ ಸುಡುವುದರಿಂದ ಭೂಮಿ ಸ್ವಚ್ಛವಾಗಿ ಕಾಣ್ತೈತಿ ಅನ್ನೋದೊಂದು ಬಿಟ್ಟರೆ ಮತ್ತೇನು ಅದರಿಂದ ಏನಿಲ್ಲ. ಯಾವುದೇ ಏನೇ ಇದ್ರೂ ಭೂಮಿಯಾಗನ ಕಳೆಯುವಂಥ ಶಕ್ತಿ ಭೂಮಿಗೆ ನಾವು ಕೊಡಬೇಕಾಕೈತಿ. ಯಾವುದೇ ಕೃಷಿ ತ್ಯಾಜ್ಯ ಎಷ್ಟು ನಾವು ಭೂಮಿಯಲ್ಲಿ ಸೇರಿಸ್ತೀವೋ ಅಷ್ಟು ನಮ್ಮ ಭೂಮಿ ಫಲವತ್ತು ಆಕೈತಿ. ಹೊರತಾಗಿ
ನಾವು ಹೊರಗಿನ ತಂತಂದು ಹಾಕಿದ್ರೆ ಏನು ಭೂಮಿಗೆ ಏನು ಸಾಕಾಗುವಂಥ ಕೆಲಸ ಅಲ್ಲ. ಕೃಷಿ ತ್ಯಾಜ್ಯ ಈಗ ಒಂದು ಮರ ಅಂತ ಬೆಳಿತೈತಿ, ಅದೊಂದು ಎಲೆನ ಉದುರಿಸ್ಕೊತೈತಿ. ಎಲೆ ಉದುರಿಸ್ಕೊಂಡು ಭೂಮಿಗೆ ಅಂದ್ರೆ ನೀರಿನ ನಿರ್ವಹಣೆ ಕೂಡ ಯಾವ ಥರ ಮಾಡ್ಕೋತೈತಿ ನೋಡ್ರಿ. ಅದ ತನ್ನಿಂದ ತಾನ ಸೃಷ್ಟಿ ನಿಯಮನ ಐತಿರದ. ತನ್ನ ಎಲೆ ತನ್ನ ಗಿಡದ ಬಿಡೋದಕ್ಕೆ ಬೀಳ್ತಾವೆ, ಅಲ್ಲೇ ಬಿದ್ದು ಅಲ್ಲೇ ಮಲ್ಚ್ ಆಕೈತಿ ಅಂತ. ಆ ಗಿಡದಿಂದ ಅಲ್ಲಿ ಸಾವಯವ ಒಂದು ಗೊಬ್ಬರ ತಯಾರಾಕೈತಿ. ಅದ ಗೊಬ್ಬರ ಉಪಯೋಗ ಮಾಡ್ಕೊಂಡು ಅದ ಗಿಡ ಬೆಳಿತಿರ್ತೈತಿ. ಆ ಥರ ನಮ್ಮ ಭೂಮ್ಯಾಗ ನಾವು ಯಾಕೆ ಮಾಡಬಾರ್ದು? ಒಂದು ಸ್ವತಂತ್ರವಾಗಿ ಬೆಳೆದಿರ್ತಕ್ಕಂಥ ಒಂದು ಗಿಡ ಮರ ಈ ಥರ ಸೃಷ್ಟಿ ನಿಯಮ ಪ್ರಕಾರ ಅವು ಮಾಡ್ತಿರ್ತಾವೆ. ನಾವು ರೈತರ ಇಷ್ಟೆಲ್ಲ ತಿಳ್ಕೊಂಡ್ರೂ ನಾವು ಇದನ್ನು ತಪ್ಪು ಕೆಲಸ ಮಾಡೋದೇವಲ್ಲ, ಬೆಂಕಿ ಹಚ್ಚೋ ಕೆಲಸ ಮಾಡೋದೇವಲ್ಲ ಅನ್ನೋದನ್ನು ನಾವು ಬಿಡಬೇಕು. ಇದನ್ನು ರೌದಿ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಈ ಥರ ಬೆಳ್ಕೋಬೇಕು. ಈಗ ನೋಡಿರಿ ನೀವು ಕಾಡಿನೊಳಗೆ ಯಾವ ಥರ ಬೆಳಿತಾವೆ. ತನ್ನಿಂದ ತಾನ ಗಿಡದ ಅಲ್ಲೇ ತಪ್ಪಲ ಎಲೆ ಉದುರಿಸ್ಕೊಂಡು ತನ್ನ ಬೆಳೆಯುವಂಥ ಸಾಮರ್ಥ್ಯ ಏನಿರ್ತೈತಿ ಗಿಡದ ಬುಡದ ಸುತ್ತೆಲ್ಲ ಅವು ಎಲೆ ಉದುರಿಸ್ಕೊಂಡು ಕೆಲಸ ಮಾಡ್ತಿರ್ತಾವೆ. ಆ ಥರ ಬೆಳ್ಕೋತೈತಿ, ಹೆಮ್ಮರವಾಗಿ ಬೆಳಿತೈತಿ. ಹಂಗೆ ಏನೂ ಯಾರೂ ಅಲ್ಲೇನೂ ನೀರು ಕೊಡೋಕೆ ಹೋಗೋದಿಲ್ಲ, ಗೊಬ್ಬರ ಕೊಡೋಕೆ ಹೋಗೋದಿಲ್ಲ. ತನಗೆ ಬೇಕಾದ ಗೊಬ್ಬರನೂ ತಾನು ತೊಗೋತೈತಿ. ವಾತಾವರಣದಿಂದ ನೈಟ್ರೋಜನ್ ತೊಗೋತೈತಿ. ಎಲ್ಲ ತನ್ನಿಂದ ತಾನ ಅದನ್ನು ಕೆಲಸ ಮಾಡ್ಕೊಂಡು ತನ್ನಿಂದ ತಾನ ಬೆಳಿತಾವಲ್ಲ. ಆ ರೀತಿ ನಮ್ಮ ಭೂಮಿಯಾಗೂ ಒಂದು ನೈಸರ್ಗಿಕವಾಗಿ ಬೆಳೆಯುವಂಥ ಕ್ರಿಯೆ ಆಗೋ ಥರ ನಾವು ಆ ಭೂಮಿ ಬೆಳೆಸ್ಕೋಬೇಕಾಗೈತಿ. ಈಗ ರಾಸಾಯನಿಕವಾಗಿ ಮಾಡೋದ್ರಿಂದ ಏನಾಗೈತಿ ಪರಿಸ್ಥಿತಿ, ಖರ್ಚು ಜಾಸ್ತಿ ಆಗೈತಿ. ರೈತರ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದಾವೆ. ಸಾಕಷ್ಟು ಪ್ರಮಾಣದಾಗ ಖರ್ಚು ಮಾಡ್ತಾರೋ, ಖರ್ಚು ವೆಚ್ಚ ಲಾಭ ಎಲ್ಲ ಲೆಕ್ಕ ತೆಗೆದು ನೋಡಿದ್ರೆ ಭಾಳಷ್ಟು ಜನ ಕೈ ಸುಟ್ಕೊಂಡ ಒಕ್ಕಲತನದಾಗ ಈ ಕೃಷಿ ಒಳಗೆ ಏನೂ ಲಾಭ ಎಲ್ಲೋ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ಹೀಗೆಲ್ಲ ಮಾಡಿದ್ರೆ ಲಾಭ ಯಾವಾಗ ಆಗೋದ್ರಿ ಸ್ನೇಹಿತರೆ? ನೋಡಿರಿ, ಇಂಥದ್ದೆಲ್ಲ ನಾವು ರೈತರಿಗೆ ಮುಟ್ಟಿಸುವಂಥ ಕೆಲಸನೂ ಮಾಡಾಕದೆವು. ನಮಗೆ ತಿಳಿದ ಮಟ್ಟಿಗೆ ನಾವು ಏನೋ ವಿಜ್ಞಾನಿಗಳಲ್ಲ, ಯಾರ್ದೋ ಒಂದು ತಿಳ್ಕೊಂಡು ಏನೋ ಒಂದು ಪ್ರಯೋಗ ಮಾಡಿ ಇಂಥದ್ದೆಲ್ಲ ಒಂದು ಎಲ್ಲ ರೈತರಿಗೂ ತಿಳಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಒಂದು ಯೂಟ್ಯೂಬ್ ಮುಖಾಂತರ ಈ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಮತ್ತು ಇಂಥ ಒಂದು ಯೂಸ್ಫುಲ್ ಮಾಹಿತಿಗಳನ್ನ ಮತ್ತೆ ತರ್ತಾ ಇರ್ತಾನೆ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.